ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಸಾಮಾನ್ಯ ಕಾರ್ಯಕರ್ತರನ್ನೇ ಓಟಿಗೆ ನಿಲ್ಲಿಸಿದ್ದೇವೆ. 3 ಕ್ಷೇತ್ರದಲ್ಲಿ 2 ಕ್ಷೇತ್ರದಲ್ಲಿ ಗೆಲ್ಲುತ್ತೇವೆ ಎಂದರು ಎಚ್ಡಿಕೆ. ಎಂಜಿ ಹೆಗಡೆ, ಮಜೀದ್ ಮುಂತಾದವರಿಗೆ ಹಸಿರು ನಿಶಾನೆ ತೋರಿಸಿದರು ಜೆಡಿಎಸ್ ರಾಜ್ಯಾಧ್ಯಕ್ಷರು. ಯಯ್ಯಾಡಿ ಕೊಪ್ಪಲದಲ್ಲಿ ನಾಗಮಂಡಲಕ್ಕೆ ಜನಸಾಗರ, ಅನ್ನದಾನವೇ ಪ್ರಧಾನ. ಫಜೀರು ಕೋಟಿಪದ ಗಟ್ಟಿ ಸಮಾಜ ಮೂಲಸ್ಥಾನದಲ್ಲಿ ಭಾನುವಾರ ನಡೆಯಲಿದೆ ಬ್ರಹ್ಮಕಲಶ. ನಲವತ್ತನೆಯ ತುಳು ಚಿತ್ರ ಕಂಚಿಲ್ದ ಬಾಲೆ ತೆರೆಗೆ. ಮುತ್ತಪ್ಪರೈ, ಶಕ್ವಕ್ಕ, ನವೀನ್ ಪಡೀಲ್, ಚರಿತ್ರಾ ಹೆಗಡೆ ಅಭಿನಯ ಸೂಪರ್ ಎಂದರು ಪ್ರೇಕ್ಷಕರು. ವಾರ್ತೆಗಳ ವಿವರ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಗುರುವಾರ ಮಂಗಳೂರು ಭೇಟಿಯಲ್ಲಿದ್ದು ಜೆಡಿಎಸ್ ಸಭೆಯಲ್ಲಿ ಕಾಂಗ್ರೆಸ್ ವಕ್ತಾರ ಎಂಜಿ ಹೆಗಡೆ, ಅಬ್ದುಲ್ ಮಜೀದ್ ಮುಂತಾದವರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಮಂಗಳೂರಿನಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ, ಬಿಜೆಪಿ ಅಧಿಕಾರಕ್ಕೆ ಬಂದ ಬಳಿಕ 16 ಬಾರಿ ಉಪಚುನಾವಣೆ ನಡೆದಿದ್ದು ಇದರಲ್ಲಿ 8 ಸ್ಥಾನ ಬಿಜೆಪಿಗೆ ಹಾಗೂ 6 ಸ್ಥಾನ ಜೆಡಿಎಸ್ ಗಳಿಸಿದೆ. ಮುಂಬರುವ 3 ಉಪಚುನಾವಣೆಗಳ ಪೈಕಿ 2 ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲುವು ನಿಶ್ಚಿತ ಎಂದು ಹೇಳಿದರು. ಬಿಜೆಪಿಯೊಳಗಿನ ಆಂತರಿಕ ಕಚ್ಚಾಟದಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯ ಸ್ಥಗಿತಗೊಂಡಿದೆ. ರಾಜ್ಯದ ಅಭಿವೃದ್ಧಿಗಿಂತ ಅಧಿಕಾರ ಉಳಿಸುವುದೇ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಈ ಬಾರಿ ಚನ್ನಪಟ್ಟಣ ಕ್ಷೇತ್ರದಿಂದ ಉಪಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಕಾರ್ಯಕರ್ತರು ಒತ್ತಾಯಿಸಿದ್ದರು. ಆದರೆ ತಾನು ಸಂಸತ್ ಸದಸ್ಯನಾಗಿರುವ ಕಾರಣ ಮತ್ತೆ ಈ ಕ್ಷೇತ್ರದಲ್ಲಿ ಚುನಾವಣೆ ನಡೆಯಬೇಕು. ಇನ್ನೊಂದೆಡೆ ಈಶ್ವರಪ್ಪನವರು ಜೆಡಿಎಸ್ ಪಕ್ಷದಲ್ಲಿ ಕುಮಾರಸ್ವಾಮಿ ಹೊರತುಪಡಿಸಿದ ಬೇರೆ ಅಭ್ಯರ್ಥಿಗಳಿಲ್ಲವೇ ಎಂದು ಪ್ರಶ್ನಿಸಿದ್ದರು. ಇದಕ್ಕಾಗಿ ಸಾಮಾನ್ಯ ಕಾರ್ಯಕರ್ತನೊಬ್ಬರನ್ನು ಸ್ಪರ್ಧೆಗಿಳಿಸಲಾಗಿದೆ ಎಂದು ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಪರಿಣಾಮಕಾರಿ ಹೊಂದಿರತಕ್ಕಂಥ ಈ ಜಿಲ್ಲೆಯ ಜನತೆಗೆ ಒಂದು ಸಂದೇಶ ಮತ್ತು ಮನವಿಯನ್ನು ಸಲ್ಲಿಸಲಿಕ್ಕೆ ಒಂದು ವೇದಿಕೆಯಲ್ಲಿ ನಾನು ನನ್ನ ಭಾವನೆಗಳನ್ನು ಹಂಚ್ಕೊಳ್ತಾ ಇದ್ದೇನೆ. ಇತ್ತೀಚೆಗೆ ವಿಧಾನಸಭೆಯ ಕಲಾಪವನ್ನು ತಾವೆಲ್ಲ ವೀಕ್ಷಣೆ ಮಾಡಿದ್ದೇವೆ. ಅದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಗಮನಿಸಿರಬಹುದು. ಈ ರಾಜ್ಯದಲ್ಲಿ ಜನತಾದಳವನ್ನು ಸಂಪೂರ್ಣವಾಗಿ ಬೇರೆ ಕಿತ್ತಾಡಬೇಕೆಂಬುದೇ ನಮ್ಮ ಮುಖ್ಯಮಂತ್ರಿಗಳ ಮೊದಲನೆಯ ಗುರಿ ಅಂತಕ್ಕಂಥ ಮಾತನ್ನು ಯಾರು ಹೇಳಿದ್ದಾರೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೇ ಪಕ್ಷ ಸೇರಬೇಕು. ಜಾತ್ಯತೀತ ಜನತಾದಳವನ್ನಾಗಿ ರಾಜ್ಯದಿಂದ ಸಂಪೂರ್ಣವಾಗಿ ಗುಣಸಭೆಯನ್ನು ತೆಗೆಯಬೇಕು ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಂಜಿ ಹೆಗಡೆ, ಅಬ್ದುಲ್ ಮಜೀದ್ ಸೇರಿದಂತೆ ಹಲವಾರು ನಾಯಕರು ಜೆಡಿಎಸ್ಗೆ ಸೇರ್ಪಡೆಗೊಂಡರು. ಪಕ್ಷ ಮುಖಂಡರಾದ ಅಮರನಾಥ್ ಶೆಟ್ಟಿ, ಎಂಬಿ ಸದಾಶಿವ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಏಪ್ರಿಲ್ 9ರಂದು ನಡೆಯಲಿರುವ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಜೆಡಿಎಸ್ ವಿಜಯ ಪತಾಕೆ ಹಾರಿಸುತ್ತದೆ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ, ಬೆಂಗಳೂರು ತ್ವರಿತ ನ್ಯಾಯಾಲಯ ಭೂ ಹಗರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸಿ ವರದಿ ನೀಡುವಂತೆ ಲೋಕಾಯುಕ್ತ ಪೊಲೀಸರಿಗೆ ಆದೇಶಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ತಮ್ಮ ಅಧಿಕಾರವನ್ನು ತ್ಯಜಿಸಲು ಮುಂದಾಗಬೇಕೆಂದು ಹೇಳಿದರು. ಬಿಜೆಪಿ ಆಂತರಿಕ ಕಚ್ಚಾಟದಿಂದಾಗಿ ಪಕ್ಷದಲ್ಲಿ ಬಿರುಕುಂಟಾಗಿದ್ದು ಅದರ ಲಾಭ ಪಡೆಯಲು ಜೆಡಿಎಸ್ ಪ್ರಯತ್ನಿಸುವುದಿಲ್ಲ. ಪರ್ಯಾಯ ಸರ್ಕಾರ ರಚನೆಗೂ ಮುಂದಾಗುವುದಿಲ್ಲ. ಯಡಿಯೂರಪ್ಪ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರೂ ಬಿಜೆಪಿಯಲ್ಲಿ ಪರ್ಯಾಯ ನಾಯಕತ್ವ ಬೇರೆಯಾದರೂ ವಹಿಸಬಹುದು ಎಂದು ಹೇಳಿದರು. ಚನ್ನರಾಯಪಟ್ಟಣದಲ್ಲಿ ಜೆಡಿಎಸ್ ಸಾಮಾನ್ಯ ಅಭ್ಯರ್ಥಿಯೊಬ್ಬರನ್ನು ಕಣಕ್ಕಿಳಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಅವರು ಜೆಡಿಎಸ್ನಲ್ಲಿ ಕುಮಾರಸ್ವಾಮಿ ಬಿಟ್ಟರೆ ಬೇರೆ ಯಾರು ಸ್ಪರ್ಧಿಸಲು ಅಭ್ಯರ್ಥಿಗಳಿಲ್ಲವೇ ಎಂದು ಪ್ರಶ್ನಿಸಿದ್ದರು. ಈ ಹಿನ್ನೆಲೆಯಲ್ಲಿ ಸಾಮಾನ್ಯ ಕಾರ್ಯಕರ್ತರೊಬ್ಬರನ್ನು ಕಣಕ್ಕೆ ಇಳಿಸಲಾಗಿದೆ. ಅವರ ಗೆಲುವು ಖಂಡಿತ ಎಂದು ಹೇಳಿದರು. ಸಚಿವ ಶ್ರೀರಾಮುಲು ಅವರನ್ನು ಭೇಟಿ ಮಾಡಿರುವುದು ರಾಜಕೀಯ ಉದ್ದೇಶಕ್ಕಲ್ಲ ಎಂದವರು ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳ
ಕೆಲವು ತೀರ್ಮಾನಗಳ ಬಗ್ಗೆ ನಾನು ದಾಖಲೆಗಳ ಸಮೇತ ಜನತೆ ಮುಂದೆ ಇಲ್ಲಿಯವರೆಗೆ ಬಹಿರಂಗ ಏರ್ಪಡಿಸಿದ್ದೇನೆ. ಅಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಕುಟುಂಬದ ಬಗ್ಗೆ ಮಾಡ್ತಕ್ಕಂಥ ಇದ್ದಾವೆ, ಅದು ಯಾವುದೂ ಸಂಪೂರ್ಣ ದಾಖಲೆಗಳು ಇಟ್ಕೊಂಡು ಮಾಡ್ತಾ ಇರತಕ್ಕಂಥ ಅಪಾದನೆಗಳಲ್ಲ. ಜನತೆಯನ್ನು ಬೇರೆ ಕಡೆಗೆ ಗಮನ ಸೆಳೀತಕ್ಕಂಥದ್ದಕ್ಕೆ ಅವರ ಆ ರೀತಿಯ ಒಂದು ಉಡಾಫೆ ಮಾತುಗಳೇನಿದ್ದಾವೆ. ಒಂದು ಜವಾಬ್ದಾರಿಯುತವಾದಂಥ ಮುಖ್ಯಮಂತ್ರಿ ಇವತ್ತು ಆ ರೀತಿ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಬಹುಶಃ ನಾವೆಲ್ಲೂ ಕಾಣಲಿಲ್ಲ. ಅಧಿಕಾರದಲ್ಲಿ ಇರತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಯಾರೋ ಬೀದಿಯಲ್ಲಿ ಚರ್ಚೆ ಮಾಡ್ತಕ್ಕಂಥ ರೀತಿಯಲ್ಲಿ ಕೊಡ್ತಕ್ಕಂಥ ಆ ರೀತಿಯ ಆರಿಕೆ ಉತ್ತರಗಳು ಇವತ್ತು ಅವರ ಹೇಳಿತನವನ್ನು ಪ್ರದರ್ಶನ ಮಾಡ್ಕೊತಾ ಇದ್ದಾರೆ. ಈಗಾಗಲೇ ನಿಮಗೊಂದು ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ, ನಮ್ಮ ತಂದೆಯವರ ಕಾಲದಲ್ಲಿ ನಾವಿನ್ನೂ ಹುಟ್ಟೇ ಇರಲಿಲ್ಲ.